ಓಂ ಗೌಣಶ್ಚೇನ್ನಾತ್ಮಶಬ್ದಾತ್ ಓಂ. ಒಂದನೇ ಅಧ್ಯಾಯದ ಒಂದನೇ ಪಾದದ 6ನೇ ಸೂತ್ರ ಇದೆ. ಅಧಿಕರಣ 5ನೇ ಅಧಿಕರಣ, ಈಕ್ಷತ್ಯಧಿಕರಣ. ಅದಕ್ಕೆ ಸಂಬಂಧಪಟ್ಟಂತೆ ಗೌಣಶ್ಚೇನ್ನಾತ್ಮಶಬ್ದಾತ್ ಅನ್ನುವ ಸೂತ್ರದಲ್ಲಿ ಏನು ಹೇಳಿದ್ದಾರೆ ಅಂತ ಅನ್ನೋದನ್ನು ನೋಡಬೇಕಾಗಿದೆ. ಈಗಾಗಲೇ ಪದ್ಮನಾಭ ತೀರ್ಥರ ಮತ್ತು ತ್ರಿವಿಕ್ರ ಪಂಡಿತರ ಟೀಕೆಯನ್ನು ನಾವು ನೋಡಿದ್ದೇವೆ. ಮುಂದೆ ತತ್ವಪ್ರಕಾಶಿಕ ನಾವು ನೋಡಬೇಕಾಗಿತ್ತು. ಆದರೆ ಈ ಭಾಷ್ಯದ ಕೆಲವು ಮಾತುಗಳ ಸ್ಪಷ್ಟೀಕರಣಕ್ಕಾಗಿ ಮೊದಲು ಈ ಭಾಷ್ಯದೀಪಿಕಾ ಇದನ್ನು ನಾವು ನೋಡೋಣ. ಭಾಷ್ಯದೀಪಿಕಾ ನೋಡಿ ಆ ಬಳಿಕ ಈ ತತ್ವಪ್ರಕಾಶಿಕ ನೋಡೋಣ. ಆವಾಗ ನಮಗದು ಸುಲಭ ಆಗ್ತದೆ. ಸತ್ತರ್ಕ ದೀಪಾವಳಿಯಲ್ಲಿ ಬಂದಂತಹ ಇನ್ನೊಂದು ಮಾತನ್ನ ಮೊದಲು ಒಂದು ಬಾರಿ ಗಮನಕ್ಕೆ ತಂದುಕೊಳ್ಳೋಣ. ಹಾಗೆ ತತ್ವ ಪ್ರದೀಪದಲ್ಲಿ ಬಂದಿರುವ ಮಾತನ್ನು ಗಮನಕ್ಕೆ ತಂದುಕೊಳ್ಳೋಣ. ಅಲ್ಲಿ ವಿಷಯ ಹೀಗಿತ್ತು: ಪರಮಾತ್ಮನೇ ಈ ದೃಶ್ಯನೂ ಆಗಿದ್ದಾನೆ, ಅವನೇ ವಾಚ್ಯನೂ ಆಗಿದ್ದಾನೆ, ಅವನೇ ಈಕ್ಷಣೀಯನಾಗಿದ್ದಾನೆ ಅಂತ ವಿಷಯ ಬಂದಿತ್ತು. ಅದಕ್ಕೆ ಅದ್ವೈತಿಗಳು ಹೀಗೊಂದು ಆಕ್ಷೇಪ ಮಾಡಿದರು. 2 ಥರದ ಆತ್ಮಗಳಿವೆ. ಅದರಲ್ಲಿ ನಿರ್ಗುಣ ಆತ್ಮ ಏನಿದೆ ಅದು ಈಕ್ಷಣೀಯ ಅಲ್ಲ, ಅದು ವಾಚ್ಯವೂ ಅಲ್ಲ. ಶ್ರುತಿಯಲ್ಲಿ ಹೇಳಿರುವುದು ಅದನ್ನು ಹೇಳಲಿಲ್ಲ. ಶ್ರುತಿಯಲ್ಲಿ ಹೇಳಿರುವುದು ಇನ್ನೊಂದು ಆತ್ಮವನ್ನ, ಸಗುಣವಾದ ಆತ್ಮವನ್ನ ಅಂತ. ಅದ್ವೈತದಲ್ಲಿ ನಮ್ಗೆ ಗೊತ್ತಿರುವಂತೆ ಒಂದು ನಿರ್ಗುಣ ಬ್ರಹ್ಮ ಇದೆ, ಇನ್ನೊಂದು ಸಗುಣ ಬ್ರಹ್ಮ ಇದೆ, ಆಮೇಲೆ ಈ ಜೀವ ಇದ್ದಾನೆ. ಈ ಥರ 3 ವ್ಯವಸ್ಥೆ ಇದೆ. ಈ 3 ಯಾಕೆ ಹೇಳಬೇಕಾಯ್ತು ಅದನ್ನು ಸ್ವಲ್ಪ ಆಲೋಚಿಸಬೇಕು. ವಸ್ತುತಃ ಇರುವವನು ಒಬ್ಬನೇ ಆತ್ಮ. ಆ ಒಬ್ಬನೇ ಆತ್ಮನೇ, ಒಬ್ಬನೇ ಬ್ರಹ್ಮನೇ ಅವನು ಮೂಲತಃ ನಿರ್ಗುಣನಾಗಿದ್ದಾನೆ, ಈ ಅದ್ವಿತೀಯನಾಗಿದ್ದಾನೆ. ಅವನೇ ಸಗುಣನಾಗಿ ಸೃಷ್ಟಿ ಇತ್ಯಾದಿಗಳನ್ನು ಮಾಡ್ತಾನೆ, ಅವತಾರ ಇತ್ಯಾದಿಗಳನ್ನು ತಾಳ್ತಾನೆ. ಇದು ಒಂದು. ಮತ್ತೆ ಅದೇ ಬ್ರಹ್ಮನೇ ಸತ್ವಾದಿ ಗುಣಬ್ರಹ್ಮಿತನಾದಂಥ, ಗುಣವಿಶಿಷ್ಟನಾದಂಥ ಜೀವನಾಗಿ ಈ ಜಗತ್ತಿನಲ್ಲಿ ನಾವು, ನೀವು, ಪ್ರಾಣಿ, ಪಕ್ಷಿ ಇತ್ಯಾದಿ ರೂಪದಿಂದ ಅವನೇ ಕಾಣಿಸ್ಕೋತಾನೆ. ಹೀಗೆ ಒಟ್ಟು ನಿರ್ಗುಣ ಬ್ರಹ್ಮ ಒಂದು, ಮತ್ತೆ ಸೃಷ್ಟ್ಯಾದಿ ಕರ್ತೃತ್ವವುಳ್ಳ, ಸೃಷ್ಟಿ, ಪಾಲನ, ನಾಶ ಇತ್ಯಾದಿಗಳನ್ನು ಮಾಡುವಂಥ ಸಗುಣ ಬ್ರಹ್ಮ ಒಂದು, ಮತ್ತೆ ಸತ್ವಾದಿ ರಜೋಗುಣ ಬಾಧಿತನಾದಂತಹ, ಸತ್ವಾದಿ ರಜೋಗುಣಗಳಿಂದ ತುಂಬಿದಂಥ ಮತ್ತೊಬ್ಬ ಜೀವ, ಅವನೇ ಸಂಸಾರದಲ್ಲಿರುವಂಥವನು. ಹೀಗೆ ಸಂಸಾರಿ ಒಬ್ಬ, ಸಗುಣ ಒಬ್ಬ, ಮತ್ತೆ ನಿರ್ಗುಣ ಬ್ರಹ್ಮ ಒಬ್ಬ, 3 ಜನ ಅಂತಿದ್ದಾರೆ. ಈ 3 ಜನರಲ್ಲಿ ಆ ನಿರ್ಗುಣ ಬ್ರಹ್ಮ ಅಂತ ಅನ್ನೋದು ಯಾವ ಕಾರಣದಿಂದಲೂ ವಾಚ್ಯವೂ ಅಲ್ಲ, ಅದು ಶಬ್ದ ಪ್ರತಿಪಾದ್ಯವೂ ಕೂಡ ಅಲ್ಲ, ಅದು ಈಕ್ಷಣೀಯವೂ ಅಲ್ಲ. ಈಕ್ಷಿತೃತ್ವ ಅಂತ ಏನು ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಅದಕ್ಕೆ ಆ ನಿರ್ಗುಣ ಬ್ರಹ್ಮಕ್ಕೆ ಹೇಳಲಿಲ್ಲ. ಹಾಗಾದ್ರೆ ಆ ಈಕ್ಷಣೀಯತ್ವವನ್ನು ಹೇಳಿರುವುದು ಯಾತಕ್ಕೆ? ಸಂಸಾರಿಯಾದ ಜೀವನಿಗೋ ಅಥವಾ ಸಗುಣ ಬ್ರಹ್ಮನಿಗೋ ಅಂತ ಒಂದು ಪ್ರಶ್ನೆ ನಮಗೆ ಬರ್ತದೆ. ಅದನ್ನು ನಾವು ಈ ಹಿಂದಿನ ಪಾಠದಲ್ಲಿ ಸ್ಪಷ್ಟವಾಗಿ ನೋಡಿಲ್ಲ. ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ತಗೋಬೇಕಾದದ್ದು ಈಗಿನ ಉದ್ದೇಶ. ಪದ್ಮನಾಭ ತೀರ್ಥರ ಸತ್ತರ್ಕ ದೀಪಾವಳಿಯಲ್ಲಿ ಹೀಗೊಂದು ಪ್ರಶ್ನೆ ಇದೆ: ನಾನು ಜಗತ್ಕರ್ತರಿ ಪರಮಾತ್ಮನೇ ನಿಖಿಲ ಶ್ರುತಿ ಸಮನ್ವಯ ದೋಷ ಪರಿಹಾರಾಯ ಉದಾಹೃತಂ ವಚನಂ ಆತ್ಮನ್ಯೇವಾತ್ಮಾನಂ ಪಶ್ಯೇತ್ ಅಂತ. ಆತ್ಮನ್ಯೇವಾತ್ಮಾನಂ ಪಶ್ಯೇತ್ ಅಂತ ಮಾತಿದೆಯಲ್ಲ, ಅದು ಯಾರನ್ನು ಕುರಿತಾಗಿರುವುದು? ಅದನ್ನು ನಾವು ವಿಚಾರ ಮಾಡಿದರೆ, ತತ್ ಸತ್ವ ರಜಸ್ತಮೋ ಗುಣಬದ್ಧ ಆತ್ಮ ವಿಷಯತೆಯ ಉಪಪನ್ನಂ. ಸತ್ವ ರಜಸ್ತಮೋ ಗುಣಗಳಿಂದ ಕೂಡಿದ ಆತ್ಮ ಅಂದ್ರೆ ಯಾರಿದು? ಸಂಸಾರಿ ಆದಂತಹ ಆತ್ಮ ಆಯಿತು. ಅವನಿಗೆ ಈ ಆತ್ಮನ್ಯೇವಾತ್ಮಾನಂ ಪಶ್ಯೇತ್ ಅಂತ ಆ ಶ್ರುತಿಯಲ್ಲಿ ಅವನನ್ನು ವರ್ಣಿಸಿರುವುದು. ನಿಷೇಧ ಮಾಡಿರುವುದು ಯಾರನ್ನ ಅಂದರೆ ತ್ರಿಗುಣಾತೀತಸ್ಯ, ತ್ರಿಗುಣಗಳಿಂದ ಅತೀತನಾದಂಥ ಪರಮಾತ್ಮನನ್ನ ಅವನು ಅವಾಚ್ಯಂ, ಅದ್ರೇಶ್ಯಂ, ಯಥೋ ವಾಚೋ ನಿವರ್ತಂತೆ ಇತ್ಯಾದಿ ರೂಪದಲ್ಲಿ ವ್ಯವಹಾರ ಮಾಡಿದ್ದಾರೆ. ಹೀಗೆ ಪದ್ಮನಾಭ ತೀರ್ಥರು ಹೇಳಿದಂತೆ ಸತ್ವರಜಸ್ತಮ ಗುಣಗಳಿಂದ ಬದ್ಧನಾದ ಜೀವ ಅಂತ, ಸಂಸಾರಿ ಜೀವ ಅಂತ. ಯಾಕಂದ್ರೆ ಸೃಷ್ಟ್ಯಾದಿ ಕರ್ತೃತ್ವವುಳ್ಳಂಥ ಕೃಷ್ಣ ರಾಮಾದಿ ರೂಪಗಳಿಂದ ಅವತರಿಸುವಂತಹ ನರಸಿಂಹ ಭಗವಂತ ಏನಿದ್ದಾನೆ, ಅವನು ಸೃಷ್ಟ್ಯಾದಿ ಗುಣವುಳ್ಳವನೇ ಹೊರತು ಸತ್ವರಜಸ್ತಮ ಗುಣಗಳಿಂದ ಕೂಡಿದವನಲ್ಲ. ಇದನ್ನು ನಾವು ಪದ್ಮನಾಭ ತೀರ್ಥನ ಮಾತಿನಿಂದ ತಿಳ್ಕೋಬಹುದಾಗಿದೆ. ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ,
ಏಕಮೇವ ಬ್ರಹ್ಮ, ಒಂದೇ ಒಂದೇ ಬ್ರಹ್ಮ ಇರುವುದು, ಅದು ಅವಿದ್ಯೆಯನ್ನು ಪಡೆದು ಸೃಷ್ಟೃತ್ವಾದಿ ಗುಣೈ ಸಗುಣಂ, ಸೃಷ್ಟತ್ವ, ಪಾಲಕತ್ವ, ನಾಶಕತ್ವ ಮೊದಲಾದ ಗುಣಗಳನ್ನು ಪಡೀತದೆ. ಅದೇ ವಾಚ್ಯವಾಗ್ತದೆ, ಮತ್ತೆ ಅದೇ ದೃಶ್ಯವೂ ಆಗ್ತದೆ. ಮತ್ತೆ ಅದಕ್ಕೆ ವಿದ್ಯೆಯ ಅವಸ್ಥೆ ಬಂದಾಗ, ಅವಿದ್ಯೆಯ ಅವಸ್ಥೆ ಬಂದಾಗ ಹಿಂದೆ ಅದಕ್ಕೆ ಸೃಷ್ಟತ್ವಾದಿ ಗುಣಗಳು, ವಿದ್ಯಾವಸ್ಥೆ ಬಂದಾಗ ಅದೇ ನಿರ್ಗುಣವೂ ಆಗ್ತದೆ, ಅದೃಶ್ಯವೂ ಆಗ್ತದೆ ಅಂತ ಹೀಗೆ ತ್ರಿವಿಗ್ರು ಪಂಡಿತರು ಹೇಳಿದ್ದಾರೆ. ಹೀಗೆ ನೋಡಿ, ಸೃಷ್ಟತ್ವಾದಿ ಗುಣಗಳಿರುವ ಬ್ರಹ್ಮ ಯಾವುದು? ಅದು ಅಪರಬ್ರಹ್ಮನೇ. ಯಾಕೆಂದರೆ ಸಂಸಾರಿಯಾದ ಜೀವನಿಗೆ ಸೃಷ್ಟತ್ವಾದಿ ಗುಣಗಳಿಲ್ಲ. ಹೀಗೆ ಅವ್ರ ಮಾತಿನಲ್ಲಿ ಕಂಡು ಬರ್ತದೆ. ಹಾಗಾದರೆ ಈ ನಿರ್ಗುಣ ಬ್ರಹ್ಮನ ಬಗ್ಗೆ ವಿವಾದ ಇಲ್ಲ. ನಿರ್ಗುಣ ಬ್ರಹ್ಮ ಅವಾಚ್ಯ, ಮತ್ತು ಅವನು ದೃಶ್ಯನೂ ಅಲ್ಲ, ನಿರ್ಗುಣನೂ ಆಗಿದ್ದಾನೆ, ಅದೆಲ್ಲ ಸರಿಯಾಗಿ ಹೋಯಿತು. ಹಾಗಾದರೆ ಶ್ರುತಿಗಳು ಹೇಳುವುದು, ಶ್ರುತಿಯಿಂದ ಪ್ರತಿಪಾದ್ಯವಾದದ್ದು ದೃಶ್ಯ ವಾಚ್ಯ ಆಗಿರುವುದು ಸತ್ವಾದಿ ಗುಣ ವಿಶಿಷ್ಟವಾದ ಜೀವನ ಅಂದರೆ ಸಂಸಾರಿ ಜೀವನ, ಅಥವಾ ಸೃಷ್ಟತ್ವಾದಿ ಗುಣವುಳ್ಳಂತಹ ಸಗುಣ ಜೀವನ ಅಂತ ಈಗೊಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ ಸರಳವಾಗಿ ಇಷ್ಟೇ. ಇಬ್ಬರೂ ಬ್ರಹ್ಮರನ್ನು ಕೂಡ, ಸಗುಣ ಬ್ರಹ್ಮನನ್ನು ಹಾಗೆ ಸಂಸಾರಿಯಾದ ಜೀವ ಇಬ್ಬರನ್ನೂ ಕೂಡ ಅದ್ವೈತಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಅದು ಏನಾದರೂ ಆಗಲಿ ನಿರ್ಗುಣ ಬ್ರಹ್ಮ ಅಂತೂ ಯಾವ ಕಾರಣಕ್ಕೂ ವಾಚ್ಯ ಅಲ್ವೇ ಅಲ್ಲ, ದೃಶ್ಯನೂ ಅಲ್ಲ. ಇದು ಅವ್ರ ತಾತ್ಪರ್ಯ. ಹೀಗೇನೆ ಬನಂಜೆ ಗೋವಿಂದಾಚಾರ್ಯರು ಕೂಡ ಹೇಳಿದ್ದಾರೆ. ಅದನ್ನ ತ್ರಿವಿಕ್ರು ಈ ಜಗನ್ನಾಥೇತಿಗಳ ಮಾತಿನಲ್ಲಿ ಕೂಡ ಅದನ್ನೇ ನಾವು ನೋಡ್ತೇವೆ. ಅದಕ್ಕಾಗಿ ಈ ಸ್ಪಷ್ಟೀಕರಣ ತಗೊಂಡು ನಾವು ಮುಂದೆ ಹೋಗಬೇಕು. ಜಗನ್ನಾಥೇತಿಗಳ ಮಾತಿನಲ್ಲಿ ಗೌಣಶ್ಚೇನ್ನಾತ್ಮ ಶಬ್ದ ಅಂತ 6ನೇ ಸೂತ್ರ ಏನಿದೆ, ಆ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಹೀಗೆ ಭಾಷ್ಯ ದೀಪಿಕಾ ವಾಕ್ಯ ಇದೆ. ಈಕ್ಷಣೀಯತ್ವಸ್ಯ ಹೇತೋಹೋ ವ್ಯತಿಕರಣಾಸಿದ್ಧಿಂ ಆಕ್ಷಿಪ್ಯ ಸಮಾಧಾತುಂ ಸೂತ್ರಂ. ಬ್ರಹ್ಮ ಈಕ್ಷಣೀಯನಾಗಿದ್ದಾನೆ ಅಂತ ನಾವು ಹಿಂದೆ ಪ್ರತಿಪಾದನೆ ಮಾಡಿದ್ವಿ. ಅದಕ್ಕೆ ಆ ವ್ಯತಿಕರಣಾಸಿದ್ಧಿ ಈಕ್ಷಣೀಯತ್ವ ಅನ್ನೋದು ಆ ಬ್ರಹ್ಮನಲ್ಲಿ ಇಲ್ಲವೇ ಇಲ್ಲ ಅಂತ ಒಂದು ಪ್ರಶ್ನೆ ಅದ್ವೈತಿಗಳು. ಅದಕ್ಕೆ ಈ ಸೂತ್ರ ಹೊರಟಿದೆ, ಗೌಣಶ್ಚೇನ್ನಾತ್ಮ ಶಬ್ದ ಅಂತ. ಸರಿ, ಅದಕ್ಕೇನು ಅರ್ಥ? ಅದು ಮೊದಲ ಆಕ್ಷೇಪಣೆ ತೋರಿಸ್ತಾರೆ. ಈಗ ಆತ್ಮನ್ಯವಾತ್ಮಾನಂ ಪಶ್ಯೇತ್ ಇತ್ಯಾದಿ ಶ್ರುತ್ಯುಕ್ತ, ಆತ್ಮನ್ಯವಾತ್ಮಾನಂ ಪಶ್ಯೇತ್ ಇತ್ಯಾದಿ ಶ್ರುತಿಗಳಲ್ಲಿ ಪ್ರತಿಪಾದಿಸಲ್ಪಟ್ಟಂತಹ ಆತ್ಮ ಏನಿದ್ದಾನೆ ಅವನು ಗೌಣ ಅಂದ್ರೆ ಸತ್ವಾದಿ ಗುಣಬದ್ಧ ಜೀವ. ಇದನ್ನು ಗಮನಿಸಿ, ಸತ್ವರಜಸ್ತಮೋ ಗುಣಗಳಿಂದ ಕೂಡಿದ, ಬರೀ ಕೂಡಿದ್ದಲ್ಲ, ಸತ್ವರಜಸ್ತಮೋ ಗುಣಗಳಿಂದ ಬದ್ಧನಾದ ಸಂಸಾರಿ ಜೀವ ಏವ, ಸಂಸಾರಿ ಜೀವನೇ ಆಗಿದ್ದಾನೆ. ಅತಃ ತದನ್ಯಥಾನುಪಪತ್ಯ ವಾಚ್ಯೋಪಿ ಸಯೇವ. ಈ ಗುಣಬದ್ಧನಾದಂಥವನು ಆ ಜೀವ, ಆ ಶ್ರುತ್ಯುಕ್ತನಾದವನು ಜೀವ. ಶ್ರುತ್ಯುಕ್ತ ಅನ್ನುವ ಕಾರಣವನ್ನು ಇಟ್ಕೊಂಡು ವಾಚ್ಯ ಅಂತ ಹೇಳಬೇಕಾದದ್ದು ಕೂಡ ಅವನನ್ನೇ ಹೇಳಬೇಕು. ಅನ್ಯಥಾನುಪಪತ್ಯ ಅಂದರೆ ಶ್ರುತ್ಯುಕ್ತ ಎಂಬ ಕಾರಣವನ್ನು ಸಮರ್ಥನೆ ಮಾಡಲಿಕ್ಕಾಗಿ ವಾಚ್ಯ ಅಂತ ಯಾರನ್ನಾದರೂ ಹೇಳುವುದಿದ್ರೆ ಅದೇ ಸತ್ವಾದಿ ಗುಣಬದ್ಧನಾದ ಜೀವನನ್ನೇ ಹೇಳಬೇಕು. ನ ನಿರ್ಗುಣ ಪರಮಾತ್ಮ ಇತಿ ಚೇತ್ ನ, ಇದು ಇತಿ ಚೇತ್ ಗೌಣಶ್ಚೇತ್ ಅಂತ ಹೀಗೆ ಪ್ರಶ್ನೆ ಬಂದರೆ ನ ಅಲ್ಲ, ಆತ್ಮಶಬ್ದ ಪ್ರಯೋಗ ಇದೆ. ಆತ್ಮಾನಂ ಪಶ್ಯೇತ್ ಇತಿ ಈಕ್ಷಣೀಯೇ ತಸ್ಮಿನ್ ಆತ್ಮಶಬ್ದ ಶ್ರವಣಾತ್. ಆತ್ಮಾನಂ ಪಶ್ಯೇತ್, ಆತ್ಮನ್ಯೇವ ಮತ್ತು ಇತ್ಯಾದಿ ಬೇರೆ ಬೇರೆ ಕಡೆಗಳಲ್ಲಿ ಈಕ್ಷಣೀಯನಾದ ನಮ್ಮ ಜ್ಞಾನಕ್ಕೆ ವಿಷಯನಾದ ಬ್ರಹ್ಮನಲ್ಲಿ ಆತ್ಮ ಎಂಬ ಶಬ್ದ ಪ್ರಯೋಗ ಇದೆ. ಆತ್ಮ ಎಂಬ ಶಬ್ದ ಪ್ರಯೋಗ ಇರುವುದರಿಂದ ಅಲ್ಲಿ ಈ ಪರಮಾತ್ಮ ನಿರ್ಗುಣ ಬ್ರಹ್ಮವನ್ನೇ ತಗೋಬೇಕು, ನೀವು ಹೇಳುವ ನಿರ್ಗುಣ ಬ್ರಹ್ಮನನ್ನೇ ತಗೊಳ್ಬೇಕು ಅಂತ ತಾತ್ಪರ್ಯ. ಆತ್ಮಪದ ಸಾಮಾನಾಧಿಕರಣ್ಯಾಯ ಪುಲ್ಲಿಂಗ ನಿರ್ದೇಶ. ಗೌಣ ಅಂತಿದೆಯಲ್ಲ, ಗೌಣ ಅಂತ ಯಾಕೆ ಹೇಳಿದ್ದಾರೆ, ಪುಲ್ಲಿಂಗ ಯಾಕೆ ಹೇಳಿದ್ದಾರೆ? ಯಾಕಂದ್ರೆ ಬ್ರಹ್ಮ ಅಂತ ಅನ್ನೋದು ನಪುಂಸಕಲಿಂಗ ಶಬ್ದ. ಗೌಣಂ ಚೇತ್ ಅಂತ ಹೇಳಬೇಕಾಗಿತ್ತಲ್ಲ. ಅಂದ್ರೆ ಆತ್ಮಶಬ್ದ, ನಾವು ಬ್ರಹ್ಮ ಶಬ್ದಕ್ಕೆ ಗೌಣ ಶಬ್ದವನ್ನು ಇಲ್ಲಿ ಅನ್ವಯ ಮಾಡಿಲ್ಲ, ಆತ್ಮ ಶಬ್ದಕ್ಕೆ ಅನ್ವಯ ಮಾಡಿದ್ದೀವಿ. ಈ ಗೌಣ ಶಬ್ದ ಅಂತ ಅನ್ನೋದು ಇದು ವಿಶೇಷವನ್ನು ಹೊಂದಿಕೊಂಡಿರ್ತದೆ. ಬ್ರಹ್ಮ ಶಬ್ದ ನಪುಂಸಕಲಿಂಗ ಇರಬಹುದು, ಅದಕ್ಕೆ ಹೊಂದ್ಕೊಂಡು ನಾವು ಆತ್ಮ ಶಬ್ದವನ್ನು ನೋಡುವುದಾದ್ರೆ, ಅದಕ್ಕೆ ಹೊಂದ್ಕೊಂಡು ಗೌಣ ಶಬ್ದವನ್ನು ನೋಡುವುದಾದ್ರೆ ಗೌಣಂ ಅನ್ಬೇಕಾಗ್ತದೆ. ಆದರೆ ಆತ್ಮ ಶಬ್ದ ಪುಲ್ಲಿಂಗ ಆಗಿದೆ. ಪುಲ್ಲಿಂಗ ಆಗಿರುವಂತಹ ಆ ಆತ್ಮ ಶಬ್ದವನ್ನು ನಾವು ಗಮನದಲ್ಲಿಟ್ಕೊಂಡು ಗೌಣ ಅಂತ ಪುಲ್ಲಿಂಗದಲ್ಲೇ ಪ್ರಯೋಗ ಮಾಡಿದ್ದೀವಿ. ಹೀಗೆ ಆತ್ಮ ಎಂಬ ಪದದ ಸಾಮಾನಾಧಿಕರಣ್ಯಕ್ಕಾಗಿ, ಅಂದರೆ ಸಾಮಾನಾಧಿಕರಣ್ಯ ಅಂದರೆ ಏಕವಿಭಕ್ತಿಕತ್ವ, ಅದಕ್ಕಾಗಿ ಪುಲ್ಲಿಂಗದಲ್ಲಿ ಹೇಳಿದ್ದೀವಿ ಅಂತ ಅದರ ತಾತ್ಪರ್ಯ. ಅದ್ವೈತದಲ್ಲಿ ನಿರ್ಗುಣ ಬ್ರಹ್ಮ ಮತ್ತೆ ಸಗುಣ ಬ್ರಹ್ಮ ಹಾಗೆ ಸಂಸಾರಿ ಬದ್ಧನಾದ ಜೀವ 3 ಜನ ಇದ್ದಾರೆ ಅಂತ ನಾವು ಹೇಳಿದ್ವಿ. ಅಲ್ಲಿ ಆ ನಿರ್ಗುಣ ಬ್ರಹ್ಮನನ್ನು ಒಪ್ಪುವುದು ಯಾಕೆ ಅಂತ ಒಂದು ಏನಾದ್ರು ಪ್ರಶ್ನೆ ಬಂದರೆ, ಪ್ರಯೋಜನ ಏನು ಅಂತ ಪ್ರಶ್ನೆ ಬಂದರೆ, ಪ್ರಯೋಜನದ ಪ್ರಶ್ನೆ ಅಲ್ಲ,
ಪ್ರಮಾಣ ಇದೆಯಾ? ಅದ್ವೈತಿಗಳಿಗೆ ಈ ಥರ ಮೂರು ಬ್ರಹ್ಮರನ್ನು ಒಪ್ಪಲಿಕ್ಕೆ, ಮೂರು ಜನರನ್ನು ಒಪ್ಪಲಿಕ್ಕೆ ಪ್ರಮಾಣ ಇದೆ, ಅದರಿಂದ ಒಪ್ಪಿದ್ದಾರೆ. ನಿರ್ಗುಣ ಅಂತ ಹೇಳಲಿಕ್ಕೆ ಸಾಕ್ಷಿ ಚೇತ ಕೇವಲ ನಿರ್ಗುಣಸ್ಥೆ ಇತ್ಯಾದಿ ಮಾತುಗಳು ಅವನು ನಿರ್ಗುಣ ಅಂತ ಹೇಳಲಿಕ್ಕೆ ಪ್ರಮಾಣ ಇವೆ. ಹಾಗೆ ಅವನು ಈ ಜಗತ್ತನ್ನು ಯಥೋ ಏನು ಜಾತಾನಿ ಜೀವಂತಿ ಯತ್ಪ್ರಯಂತಿ ಅಭಿಸಂಬಿಷತಿ ಅಂತ ಹೇಳ್ತಾ ಇವೆ. ಅದರಿಂದ ಅವನು ಸಗುಣ ಬ್ರಹ್ಮ, ಅಂದರೆ ಸಗುಣ ಅಂದರೆ ಅಲ್ಲಿ ಸೃಷ್ಟಿಕರ್ತೃತ್ವಾದಿ ಗುಣ ವಿಶಿಷ್ಟನಾದ ಬ್ರಹ್ಮ ಅಂತ ಹೇಳಲಿಕ್ಕೂ ಪ್ರಮಾಣ ಇದೆ. ಆಮೇಲೆ ಅವನೇ ಬ್ರಹ್ಮನೇ ಜೀವನಾಗಿ ಕಾಣಿಸ್ಕೋತಾ ಇದ್ದಾನೆ. ಸರ್ವಂ ಖಲ್ವಿದಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಅಂತ ಹೀಗೆ ಹೇಳಲಿಕ್ಕೆ ಆ ಪರಮಾತ್ಮನೇ ಜೀವರೂಪವನ್ನು ತಾಳ್ತಾನೆ, ಜೀವಭಾವವನ್ನು ತಾಳ್ತಾನೆ, ಜೀವನಾಗಿ ಕಾಣ್ತಾನೆ ಅಂತ ಹೇಳಲಿಕ್ಕೂ ಪ್ರಮಾಣ ಇದೆ. ಪ್ರಮಾಣ ಇರುವುದರಿಂದ ಈ ಮೂರನ್ನು ನಾವು ಒಪ್ತೀವಿ ಅಂತ ಅವ್ರ ತಾತ್ಪರ್ಯ. ಅದ್ವೈತದಲ್ಲಿ ಶಾಸ್ತ್ರಗಳಲ್ಲಿ ಹೀಗೊಂದು ಮಾತಿದೆ, ನಿರ್ವಿಶೇಷಂ ಪರಂ ಬ್ರಹ್ಮ ಸಾಕ್ಷಾತ್ಕರ್ತು ಮನೀಶ್ವರಾಃ ಯೇ ತಾನುಕಂಪ್ಯಂತೆ ಸವಿಶೇಷ ನಿರೂಪಣಾತ್, ಯೇ ಮಂದಾಹ ತಾನುಕಂಪ್ಯಂತೆ ಸವಿಶೇಷ ನಿರೂಪಣಾತ್ ಅಂತ. ವಸ್ತುತಃ ಇರುವುದು ನಿರ್ಗುಣ ಬ್ರಹ್ಮ ಒಬ್ಬನೇ. ಆ ನಿರ್ಗುಣ ಬ್ರಹ್ಮನ ಜ್ಞಾನವನ್ನೇ ನಾವು ಪಡ್ಕೋಬೇಕಾದದ್ದು, ಅದರಿಂದೇ ನಾವು ಮುಕ್ತಿ ಆಗಬೇಕಾದದ್ದು. ಆದರೆ ನಿರ್ವಿಶೇಷಂ ಪರಂ ಬ್ರಹ್ಮ ಸಾಕ್ಷಾತ್ಕರ್ತು ಅನೀಶ್ವರಾಃ, ನಾವಿರುವ ಈಗಿನ ಸ್ಥಿತಿಯಲ್ಲಿ ಆ ಬ್ರಹ್ಮ ನಿರ್ಗುಣವಾಗಿದೆ, ಅದು ಜಗತ್ತನ್ನು ಸೃಷ್ಟಿಸುವುದಿಲ್ಲ, ಪಾಲಿಸುವುದಿಲ್ಲ, ನಾಶ ಮಾಡುವುದಿಲ್ಲ, ಅದಕ್ಕೆ ಕರುಣೆ ಇಲ್ಲ, ಅದಕ್ಕೊಂದು ಸುಂದರವಾದ ಆಕಾರ ಇಲ್ಲ, ಅದನ್ನು ನಮ್ಮನ್ನು ಕಷ್ಟ ಬಂದಾಗ ಕಾಪಾಡೋದಿಲ್ಲ ಅಂತ ಹೀಗೆಲ್ಲ ಅದನ್ನು ವರ್ಣನೆ ಮಾಡಲಿಕ್ಕೆ ಶುರು ಮಾಡಿದರೆ ಆ ನಿರ್ಗುಣ ಬ್ರಹ್ಮದ ಬಗ್ಗೆ ನಮಗೊಂದು ಭಕ್ತಿಯೇ ಗೌರವವೇ ಹುಟ್ಟದೇ ಇರಬೇಕಾದಿತ್ತು. ಹಾಗಾಗಿ ಅದರ ಸಾಕ್ಷಾತ್ಕಾರಕ್ಕೆ ಯಾರು ಪ್ರಯತ್ನವೂ ಮಾಡದೇ ಇರಬೇಕಾದಿತ್ತು. ಎಲ್ಲರೂ ನಾಸ್ತಿಕರಾಗುವ ಹೋಗುವಂಥ ಪ್ರಸಂಗ ಬರ್ತದೆ. ಆ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ ಈಗಿನ ಹಂತದಲ್ಲಿ. ಅದಕ್ಕಾಗಿ ಮಂದರಾದವರಿಗೆ ಮೊದಲು ನೀವು ಸಗುಣ ಬ್ರಹ್ಮವನ್ನು ಉಪಾಸಿಸಿದ್ರಿ, ಅದು ಸೃಷ್ಟತ್ವಾದಿ ಗುಣ ಉಳ್ಳದ್ದು ಅಂತ ಉಪಾಸನೆ ಮಾಡಿರಿ, ಅದು ನಿಮ್ಮನ್ನು ಕಾಪಾಡ್ತದೆ, ಮತ್ತು ಅದು ಕರುಣಾಶಾಲಿ, ಅದು ಸುಂದರವಾಗಿದೆ, ಅವತಾರ ಮಾಡುವುದು ಅದೇ ಬ್ರಹ್ಮ ಅಂತ ಹೀಗೆಲ್ಲ ಉಪಾಸನೆ ಮಾಡಿರಿ. ಈ ಉಪಾಸನೆಯಿಂದ ಮುಂದೆ ನಿರ್ಗುಣ ಬ್ರಹ್ಮವನ್ನು ಉಪಾಸನೆ ಮಾಡುವ, ಅದನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಪ್ರಶ್ನೆ ಬರ್ತದೆ ಅಂತ ಅದ್ವೈತದಲ್ಲಿ ಒಂದು ಮಾತಿದೆ. ಶಂಕರಾಚಾರ್ಯದೇ ಮಾತು ಇದ್ದಿರಬಹುದು, ನನಗೆ ಅಷ್ಟು ಸ್ಪಷ್ಟವಾಗಿ ನೆನಪಿಲ್ಲ ಈಗ. ಹೀಗೆ ಸಂಸಾರಬದ್ಧನಾದ ಜೀವ ಇವನು ಸತ್ವಾದಿಗುಣ ವಿಶಿಷ್ಟ, ಸತ್ವಾದಿಗುಣಗಳಿಂದ ಬಾಧಿತ. ನಾವು ಮುಖ್ಯವಾಗಿ ಹೇಳಬೇಕಂದ್ರೆ ದುಃಖ ಇತ್ಯಾದಿಗಳಿದ್ದವನು. ಸಗುಣ ಬ್ರಹ್ಮ ಅವನು ಸೃಷ್ಟತ್ವಾದಿಗುಣ ಇದ್ದವನು, ಮತ್ತು ನಿರ್ಗುಣ ಬ್ರಹ್ಮ ಅಂತ ಎಲ್ಲದಕ್ಕೂ ಮೂಲಭೂತವಾಗಿ. ಇಷ್ಟನ್ನು ಅವರು ಹೇಳ್ತಾರೆ. ಈಗ ಇನ್ನು ಮುಂದೆ ಈ ಭಾಷ್ಯ ದೀಪಿಕಾದಲ್ಲಿ ಮೊದಲನೇ ಪ್ಯಾರಾಗ ನಾನು ಓದಿದೆ, ಗೌಣಶ್ಚೇನಾತ್ಮ ಶಬ್ದಾತ್ ಅಂತ. ಅಲ್ಲಿ ಸೂತ್ರಂ ವ್ಯಾಚಷ್ಟೆ ಅಂತಿದೆ. ಆ ಭಾಗವನ್ನು ಬಿಟ್ಬಿಡಿ, ಅದೇನು ಅಷ್ಟು ಮಹತ್ವದ್ದೇನಲ್ಲ. ಮುಂದೆ ಅದ್ರ ಮುಂದಿನ ಭಾಗದಲ್ಲಿ ಯದ್ಯಪಿ ಸುಧಾಯಾಮ್ ಗೌಣಪದಂ ಅಂತ ಒಂದು ಶಬ್ದ ಇದೆ, ಒಂದು ಪ್ಯಾರ ಇದೆ. ಅದರ ಮುಂದೆ ವಾಮನ ಪುರಾಣದ ಮಾತುಗಳು, ಯೋ ಗುಣೈಹಿ ಸರ್ವತೋ ಹೀನೋ ಯಶ್ಚ ದೋಷ ವಿವರ್ಜಿತ ಅಂತ. ಅದನ್ನು ಸ್ವಲ್ಪ ಗಮನಿಸಿ, ಅದು ಚೆನ್ನಾಗಿದೆ. ಅದನ್ನು ನಾವು ತಿಳ್ಕೊಬೇಕಾಗುತ್ತೆ. ಈಗ ನಡುವಿನ ಒಂದು ಪ್ಯಾರಾಗ್ರಾಫನ್ನು ಬಿಟ್ಬಿಟ್ರೆ ಸಾಕು. ಯದ್ಯಪಿ ಸುಧಾಯಾಮ್ ಗೌಣಪದಂ ಮಾಯಾಶಬಲಿತ ಐಶ್ವರ್ಯಾದಿ ಧರ್ಮಯುಕ್ತ ಸಗುಣ ಬ್ರಹ್ಮಪರತೆಯ ವ್ಯಾಖ್ಯಾತಂ. ನೋಡಿ, ಸುಧಾದಲ್ಲಿ ಇರುವಂಥ ಒಂದಿಷ್ಟು ವಿಷಯಗಳನ್ನು ಜಗನ್ನಾಥೇತಿಗಳು ಇಲ್ಲಿ ಗಮನಕ್ಕೆ ತರ್ತಾ ಇದ್ದಾರೆ. ಸುಧಾದಲ್ಲಿ ಅನುವ್ಯಾಖ್ಯಾನ ನ್ಯಾಯ ಸುಧಾದಲ್ಲಿ ಅದೇ ಈ ಗೌಣಶ್ಚೇನ ಆತ್ಮಶಬ್ದಾತ್ ಅನ್ನೋ ಸೂತ್ರದಲ್ಲಿ ಇದ್ದಿರಬೇಕದು. ಈ ನಿರ್ಗುಣ ಬ್ರಹ್ಮ ಶ್ರುತಿಯಿಂದ ವಾಚ್ಯನಲ್ಲ, ಸಗುಣ ಬ್ರಹ್ಮನೇ ಶ್ರುತಿಯಿಂದ ವಾಚ್ಯ. ಸಗುಣ ಬ್ರಹ್ಮ ಅಂದರೆ ಯಾರು ನೋಡಿ, ಸಂಸಾರದಲ್ಲಿ ಬದ್ಧನಾದ ಸತ್ವರಜಸ್ತಮೋ ಗುಣಗಳಿಂದ ಬಾಧಿತನಾದ ಜೀವ ಅಲ್ಲ, ಮಾಯಾಶಬಲಿತ ಐಶ್ವರ್ಯಾದಿ ಧರ್ಮಯುಕ್ತ. ಮಾಯಾ ಅಂದರೆ ಅದು ಅವಿದ್ಯ, ಅವಿದ್ಯೆಯಿಂದ ಶಬಲಿತ ಅಂದರೆ ವಿಶಿಷ್ಟನಾದವನು, ಐಶ್ವರ್ಯಾದಿ ಧರ್ಮಯುಕ್ತನಾದಂತಹ ಐಶ್ವರ್ಯ, ಅಣಿಮಾ ಮೊದಲಾದ ಅಷ್ಟೈಶ್ವರ್ಯಗಳು ಮತ್ತು ಸೃಷ್ಟಿಕರ್ತೃತ್ವಾದಿ ಗುಣಗಳು, ಈ ಗುಣಗಳಿಂದ ಯುಕ್ತನಾದ ಸಗುಣ ಬ್ರಹ್ಮ, ಅಲ್ಲಿ ಅವನೇ ಗೌಣ ಬ್ರಹ್ಮ ಅಂತ ಅರ್ಥ ಮಾಡಿದ್ದಾರೆ ಸುಧಾದಲ್ಲಿ. ಹಾಗಾದರೆ ಈ ಜಗನ್ನಾಥೇತಿಗಳು ಈಗಿಲ್ಲಿ ಅರ್ಥ ಮಾಡಿದ್ದು ಸಂಸಾರಬದ್ಧನಾದ ಜೀವ, ಸತ್ವರಜಸ್ತಮ ಗುಣಗಳಿಂದ ಬಾಧಿತನಾದ ಜೀವ ಅಂತ ಅರ್ಥ ಮಾಡಿದರು. ಅದು ಹೇಗೆ ಸರಿಯಾಗ್ತದೆ ಅಂತ ಒಂದು ಪ್ರಶ್ನೆ ಬರ್ತದೆ. ಸುಧಾದ ವಿರೋಧ ಬಂತಲ್ಲ ಅಂತ ಹಾಗನ್ಕೋಬೇಡಿ. ತಥಾಪಿ ಪೂರ್ವಪಕ್ಷೀಯ ಅಭಿಪ್ರಾಯ ಏನಿದೆ, ಪೂರ್ವಪಕ್ಷಿಣ ಆಶಯಾತ್ ಅಂತ ಮುಂದಿದೆ ನೋಡಿ. ಪೂರ್ವಪಕ್ಷೀಯ ಅಭಿಪ್ರಾಯ ಹೀಗಿದೆ, ಏನು ಮಾಯಾಶಬಲಿತಂ ವಾ ಗುಣಬದ್ಧಾ ಜೀವಾ ವಾ ದೃಶ್ಯಾ ವಾಚ್ಯಾಶ್ಚ. ನೋಡಿ, ಎರಡೂ ಆಗ್ಬೋದು. ಗೌಣ ಬ್ರಹ್ಮ ಅಂದರೆ ಯಾವುದು ಅಂದರೆ
ಒಂದು ಶಬಲಿತ ಅಂದರೆ ವಿಶಿಷ್ಟ ಅಂತ ಅರ್ಥ. ಶಬಲಿತವಾದ ಸೃಷ್ಟಿಕರ್ತೃತ್ವಾದಿ ಗುಣವುಳ್ಳಂತಹ ಬ್ರಹ್ಮನಾಗಲಿ, ಅಥವಾ ಸತ್ವಾದಿ, ಇಲ್ಲಿ ಮುಂದೆ ಗುಣ ಅಂದರೆ ಸತ್ವಾದಿ ಗುಣ ಅಂತ ಅರ್ಥ, ಸತ್ವಾದಿ ಗುಣಬದ್ಧರಾದಂಥ ಜೀವರಾಗಲಿ, ಇವರೇ ದೃಶ್ಯರಾಗಿದ್ದಾರೆ ಮತ್ತು ವಾಚ್ಯರಾಗಿದ್ದಾರೆ. ನೀವು ಯಾವುದನ್ನಾದರೂ ಇಟ್ಕೊಳ್ಳಿ, ಸಗುಣ ಬ್ರಹ್ಮನನ್ನಾದರೂ ಇಟ್ಕೊಳ್ರಿ, ಅಥವಾ ಸತ್ವ ರಜಸ್ತಮ ಗುಣಗಳಿಂದ ಕೂಡಿದ ಜೀವ ಅಂತ ಆದರೂ ಇಟ್ಕೊಳ್ರಿ. ಸರ್ವಥಾ ನಿರ್ಗುಣ ಬ್ರಹ್ಮ. ನಿರ್ಗುಣ ಬ್ರಹ್ಮ ಅಂತೂ ಅಲ್ಲವೇ ಅಲ್ಲ. ಅದ್ವೈತಿಗಳಿಗೆ ಹೇಳ್ತಾರೆ, ನಮಗೆ ಸಗುಣ ಬ್ರಹ್ಮವಾಗಲಿ ಅಥವಾ ಸಂಸಾರಬದ್ಧನಾದ ಜೀವನಾಗಲಿ ವಾಚ್ಯನಾಗಿಬಿಟ್ರೆ, ದೃಶ್ಯನಾಗಿಬಿಟ್ರೆ ನಮಗೇನೂ ಸಮಸ್ಯೆ ಇಲ್ಲ. ನಿರ್ಗುಣ ಬ್ರಹ್ಮ ವಾಚ್ಯನಾಗಬಾರ್ದು, ದೃಶ್ಯನಾಗಬಾರ್ದು, ಅವನು ಕೇವಲ ಲಕ್ಷ್ಯ. ಸರ್ವಥಾ, ಯಾವ ಕಾರಣಕ್ಕೂ ನಿರ್ಗುಣ ಬ್ರಹ್ಮವು ವಾಚ್ಯವಲ್ಲ, ದೃಶ್ಯವೂ ಅಲ್ಲ. ಇತಿ ಆಶಯಾತ್, ಹೀಗೆ ಅಭಿಪ್ರಾಯ ಇದೆ. ಯಾರ್ದು? ಪೂರ್ವಪಕ್ಷಿಣ. ಆದ್ದರಿಂದ ನ ವಿರೋಧ. ಆದ್ದರಿಂದ ಸುಧಾಕ್ಕೂ ಈಗ ಜಗನ್ನಾಥೇತಿಗಳು ಹೇಳಿದ್ದಕ್ಕೂ ವಿರೋಧ ಇಲ್ಲ. ಹೀಗೆ ಗೋವಿಂದಾಚಾರ್ಯರು ಕೂಡ ಇದೇ ಥರ ಮಾತಾಡಿದ್ದಾರೆ. ಒಂದು ಜೀವರು, ಸಂಸಾರಬದ್ಧರಾದ ಜೀವರು, ಅಥವಾ ಈ ಸೃಷ್ಟಿಕರ್ತತ್ವಾದ ಗುಣವುಳ್ಳಂಥ ಪರಬ್ರಹ್ಮ ಅಂತ ಹೀಗೆ ಅವರು ಕೂಡ ಹೇಳಿದ್ದಾರೆ. ಆದ್ದರಿಂದ ಸತ್ತರ್ಕ ದೀಪಾವಳಿಯಲ್ಲಿ ಹೇಳಿದ್ದಕ್ಕೂ ಪದ್ಮನಾಭ ತೀರ್ಥರಿಗೂ ಜಗನ್ನಾಥೇತಿಗಳಿಗೂ ಮತ್ತು ಅನುವ್ಯಾಖ್ಯಾನ ನ್ಯಾಯ ಸುಧಾಕ್ಕೂ ಯಾವುದೇ ರೀತಿಯಾದ ವಿರೋಧ ಇಲ್ಲ. ಯಾವುದೇನು ಬೇಕಾರಾಗಲಿ, ಸಂಸಾರಬದ್ಧರಾದ ಜೀವರಾಗಲಿ ಅಥವಾ ಈ ಸೃಷ್ಟಿಕರ್ತತ್ವಾದಿ ಗುಣವುಳ್ಳಂತಹ ಬ್ರಹ್ಮನಾಗಲಿ, ಅವರು ವಾಚ್ಯರಾಗಲಿ, ದೃಶ್ಯರಾಗಲಿ. ನಿರ್ಗುಣ ಬ್ರಹ್ಮ ಮಾತ್ರ ವಾಚ್ಯ ಅಲ್ಲ. ನಿರ್ಗುಣ ಬ್ರಹ್ಮನ ಬಗ್ಗೆ ಅಷ್ಟವರಿಗೊಂದು ತಾತ್ಪರ್ಯ, ಅದು ಆ ಥರ ಅವಾಚ್ಯ ಇತ್ಯಾದಿ ಆಗಿದೆ ಅಂತ ಅವರ ಅಭಿಪ್ರಾಯ. ಅದರಿಂದ ವಿರೋಧವಿಲ್ಲ. ಸಗುಣ ಬ್ರಹ್ಮವನ್ನು ಉಪಾಸನೆ ಮಾಡಲಿಕ್ಕಾಗದೆ ನಿರ್ಗುಣ ಬ್ರಹ್ಮವನ್ನು ಉಪಾಸಿಸಲಾಗದೆ ಸದ್ಗುಣ ಬ್ರಹ್ಮವನ್ನು ಉಪಾಸಿಸಿ ಮುಂದೆ ನಿರ್ಗುಣ ಬ್ರಹ್ಮ ಉಪಾಸನೆ ಮಾಡ್ತಾರೆ. ಆ ನಿರ್ಗುಣ ಬ್ರಹ್ಮದಲ್ಲಿ ಯಾವ ಗುಣವೂ ಇಲ್ಲ ಅಂತಾದರೆ ಅದನ್ನು ಉಪಾಸಿಸಿ ಏನು ಲಾಭ ಅಂದರೆ, ಅದನ್ನ ಇದೇ ಪಾಯಿಂಟನ್ನೇ ಆಚಾರ್ಯರು ಇದರಲ್ಲಿ ಅನುವ್ಯಾಖ್ಯಾನ ಇತ್ಯಾದಿ ಕಡೆಗಳಲ್ಲಿ ಎಲ್ಲ ಕಡೆನೂ ವರ್ಣನೆ ಮಾಡಿರುವರು. ಅಲ್ಲಿ ಎರಡು ಅಂಶಗಳಿವೆ ನಾವು ಇದನ್ನು ವಿಮರ್ಶಿಸುವಾಗ. ಒಂದು, ನಿರ್ಗುಣ ಬ್ರಹ್ಮವನ್ನು ಉಪಾಸನೆ ಮಾಡಿ ನಿರ್ಗುಣ ಬ್ರಹ್ಮದ ಐಕ್ಯವನ್ನೇ ನಾವು ಪಡೆಯುವುದಾದರೆ, ನಮಗೂ ಜ್ಞಾನ ಸುಖ ಇತ್ಯಾದಿಗಳಿಲ್ಲ ಅಂತಾದರೆ ಮೋಕ್ಷ ಅಂತ ಅನ್ನೋದು ಪುರುಷಾರ್ಥ ಆಗುವುದು ಹೇಗೆ? ಪುರುಷಾರ್ಥತ್ವವೇ ಬರದೇ ಇರಬೇಕಾಗಿತ್ತು. ನಮಗೊಂದು ಸುಖ ಬೇಕು ಅಂತ ಎಲ್ಲರೂ ಪ್ರಯತ್ನ ಪಡ್ತಿರ್ತಾರೆ. ಸಕಲ ಗುಣಗಳಿಂದ ರಹಿತನಾಗಿ ನಾವು ಅಂತ ಒಂದು ಪುರುಷಾರ್ಥವನ್ನು ಪಡೆದೇನು ಉಪಯೋಗ ಅಂತಲೇ ನಮ್ದು ನಿರಾಕರಣೆ ಇದೆ. ನಿರಾಕರಣೆಯಲ್ಲಿ ಮತ್ತೊಂದು ಅಂಶ ಇದೆ. ಸಗುಣ ಬ್ರಹ್ಮವನ್ನು ಉಪಾಸನೆ ಮಾಡಿ ಆಮೇಲೆ ನಿರ್ಗುಣ ಬ್ರಹ್ಮ ಉಪಾಸನೆ ಮಾಡಬೇಕು ಅಂತ ನೀವು ಹೇಳ್ತಿರಲ್ಲ, ಇದಕ್ಕೆ ಛಾಂದೋಗ್ಯ ಭಾಷ್ಯದಲ್ಲಿ ಆಚಾರ್ಯರನ್ನು ಚೆನ್ನಾಗಿ ನಿರಾಕರಣೆ ಮಾಡಿದ್ದಾರೆ. ಅತಾತ್ವಿಕಂ ಅಚೇತನಂ ಅಯೋಗ್ಯಂ ಚ ತಥೈವ ಆತಾತ್ಮಿಕಂ ಕ್ವಚಿತ್ ನೋಪಾಸೀತ ಪರೋನರ್ಥ ಛಾತ್ ತಥೋಪಾಸನಾಕೃತ ಅಂತ. ನೋಡಿ, ಯು ಆರ್ ವಾಟ್ ಯು ಥಿಂಕ್, ಇದು ಇಂಗ್ಲೀಷ್ನಲ್ಲೂ ಹೀಗೆ ಹೇಳ್ತಾರೆ. ನಾವು ಹೇಗೆ ಥಿಂಕ್ ಮಾಡ್ತೀವೋ ಹಾಗೆ ನಮ್ಮ ಪರ್ಸನಾಲಿಟಿ ಕೂಡ ಡೆವಲಪ್ ಆಗ್ತದೆ ಅಂತ. ನೀವು ಮೊದಲು ಸಗುಣ ಬ್ರಹ್ಮನನ್ನು ಉಪಾಸನೆ ಮಾಡಬೇಕು ಅಂತೀರಿ, ಸಗುಣ ಬ್ರಹ್ಮನನ್ನು ಉಪಾಸನೆ ಮಾಡಿ ಮುಂದೆ ನಿರ್ಗುಣ ಬ್ರಹ್ಮನ ಉಪಾಸನೆಗೆ ಹೋಗಬೇಕು ಅಂತೀರಿ. ಮತ್ತೆ ಸಗುಣ ಬ್ರಹ್ಮ ಅಂತ ಅನ್ನೋದು ಅದು ಮಿಥ್ಯಾ. ಅದು ಸತ್ಯ ಯಾವುದು? ನಿರ್ಗುಣ ಬ್ರಹ್ಮ ಮಾತ್ರ ಸತ್ಯ. ಮಿಥ್ಯಾಭೂತವಾದ ಸಗುಣ ಬ್ರಹ್ಮವನ್ನು ಉಪಾಸನೆ ಮಾಡಿದರೆ ಅದು ನಿಮ್ಮನ್ನು ಮೇಲೆತ್ತುವುದು ಹೇಗೆ? ನಿಮ್ಮ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಗುವುದು ಹೇಗೆ? ಯಾಕಂದರೆ ಮಿಥ್ಯಾಭೂತವಾದನ್ನು ಉಪಾಸನೆ ಮಾಡಿದರೆ ತಪ್ಪಾಗ್ತದಲ್ಲ ಅದು. ನೋಡ್ರಿ, ಅಚೇತನಂ, ಯಾವತ್ತೂ ಕೂಡ ಜಡವನ್ನು ಉಪಾಸನೆ ಮಾಡಬಾರ್ದು. ಅಯೋಗ್ಯಂ, ಚೇತನವನ್ನು ಉಪಾಸನೆ ಮಾಡುವುದು ಕೂಡ ಯೋಗ್ಯವಾದ ಚೇತನವನ್ನೇ ಉಪಾಸನೆ ಮಾಡಬೇಕು. ನಮ್ಮ ಪ್ರಾರ್ಥನೆಗೆ ಹೋಗೊಟ್ಟು ಅದಕ್ಕೆ ಫಲ ಕೊಡುವಂಥ ಶಕ್ತಿ ಇರಬೇಕು ಅದಕ್ಕೆ. ಮತ್ತೆ ತಥೈವ ಅತಾತ್ವಿಕಂ, ಸುಳ್ಳನ್ನಂತೂ ಯಾವತ್ತೂ ಉಪಾಸನೆ ಮಾಡಬಾರ್ದು. ಹೀಗೆ ಮಾಡಿದರೆ ಅಚೇತನವನ್ನು, ಚೇತನದಲ್ಲಿ ಕೂಡ ಅಯೋಗ್ಯನಾದ ವ್ಯಕ್ತಿಯನ್ನು, ಹಾಗೆ ಸುಳ್ಳನ್ನು ಉಪಾಸನೆ ಮಾಡಿದರೆ ಮಹಾ ಅನರ್ಥ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಈಗ ನೋಡಿ, ನಾನು ಈ ಹಿಂದೆ ಅನೇಕ ಸರಿ ಹೇಳಿದ್ದೆ, ನಮಗೆ ಮೊದಲು ಈ ದೃಢವಾದ ಪರೋಕ್ಷ ಜ್ಞಾನ ಶಾಸ್ತ್ರದಿಂದ, ಮುಂದೆ ಮಾನಸಾಪರೋಕ್ಷ, ಮನಸ್ಸಿನಿಂದ ಭಗವಂತನನ್ನು ಕಾಣಬೇಕು. ನಾವು ಕಾಣುವುದು ಭಗವಂತನನ್ನೇ, ಆದರೆ ಅದಕ್ಕೆ ಇನ್ಸ್ಟ್ರೂಮೆಂಟ್ ಮನಸ್ಸು. ಆದರೆ ಆ ಮನಸ್ಸಿನಿಂದ ಬಂದ ಅಪರೋಕ್ಷ ಜ್ಞಾನ ದೃಢ ಅಲ್ಲಾದ್ರಿಂದ ಸ್ವರೂಪದಿಂದಲೇ ಭಗವಂತನನ್ನು ಕಾಣುವ ಪ್ರಯತ್ನ ಮಾಡ್ತಾನೆ. ಅದು 3ನೇ ಹಂತ. 4ನೇ ಹಂತವಾಗಿ ಮುಕ್ತಿ ಅಂತ ಹೇಳಿದ್ದೆ. ನೀವು ಮನಸ್ಸಿನಿಂದ ಭಗವಂತನನ್ನು ಹೀಗೆ ಅಪರೋಕ್ಷೀಕರಿಸಿಕೊಳ್ಳಿಕ್ಕೆ ಹೋಗುವಾಗ ನಿಮ್ಮ ಮನಸ್ಸು ಅತಾತ್ವಿಕವಾದದ್ದನ್ನ ಒಂದು ವೇಳೆ ಉಪಾಸಿಸ್ಲಿಕ್ಕೆ ತೊಡಗಿದರೆ ಅಂತಹ ಅತಾತ್ವಿಕತೆನೇ ನಿಮಗೆ ಅದು ಚೆನ್ನಾಗಿ ಅಭ್ಯಾಸ ಆಗಿ ಹೋಗ್ತದೆ. ಯಾವುದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರೋ ಅದು ಮುಂದುವರಿತಾ ಹೋಗ್ತದೆ, ಆ ಸಂಸ್ಕಾರ ಮುಂದುವರಿತಾ ಹೋಗ್ತದೆ. ಸಗುಣ ಬ್ರಹ್ಮವನ್ನು ಉಪಾಸನೆ ಮಾಡಿ ಮಾಡಿ ಮಾಡಿ
ಅದೇ ಉಪಾಸನೆ ಮುಂದುವರಿತದೆ ಹೊರತು ನಿರ್ಗುಣ ಬ್ರಹ್ಮನ ಕಡೆಗೆ ಆ ಉಪಾಸನೆಗೆ ಮನಸ್ಸು ಹೋಗುವುದು ಯಾವಾಗ? ಇದರಿಂದ ನಿಮ್ಮ ಸಗುಣ ಬ್ರಹ್ಮದ ಉಪಾಸನೆ ಅನ್ನೋದು ನಿರ್ಗುಣ ಬ್ರಹ್ಮನ ಉಪಾಸನೆಗೆ ಒಂದು ಮೆಟ್ಲು ಅಂತ ಹೇಳೋದು ಇದು ಆಧಾರರಹಿತ, ಹೀಗಾಗುವುದು ಸಾಧ್ಯ ಇಲ್ಲ. ನಮ್ಮ ಸಿದ್ಧಾಂತದಲ್ಲಿ ಹಾಗಲ್ಲ. ಸಗುಣ ಬ್ರಹ್ಮವನ್ನೇ ನಾವು ಉಪಾಸನೆ ಮಾಡೋದು. ಪರಮಾತ್ಮ ಅವನು ನಿರ್ಗುಣ ಯಾಕೆಂದ್ರೆ ಅಪ್ರಾಕೃತ ಗುಣವುಳ್ಳವನಾದ್ರಿಂದ, ಸಗುಣ ಯಾಕೆಂದ್ರೆ ಸೃಷ್ಟಿಕರ್ತೃತ್ವಾದಿ ಗುಣವುಳ್ಳವನಾದ್ರಿಂದ ಅವನನ್ನೇ ಚೆನ್ನಾಗಿ ಉಪಾಸನೆ ಮಾಡಿ ಮಾಡಿ ಅವನನ್ನೇ ನಾವು ಸಾಕ್ಷಾತ್ಕರಿಸ್ಕೊಳ್ಳೋದು. ಈ ಉಪಾಸನೆ ಮಾಡುವುದು ಒಂದನ್ನ, ಸಾಕ್ಷಾತ್ಕರಿಸಿಕೊಳ್ಳುವುದು ಮತ್ತೊಂದನ್ನ ಅಂತನ್ನೋದು ಒಟ್ಟಾರೆ ಜೀವನ ಸ್ವಭಾವಕ್ಕೂ ಕೂಡ ಮನಃಶಾಸ್ತ್ರಕ್ಕೂ ವಿರುದ್ಧ ಅಂತಲೇ ಆಚಾರ್ಯರು ಬೇರೆ ಬೇರೆ ಕಡೆ ಅದನ್ನ ವರ್ಣನೆ ಮಾಡಿದ್ದಾರೆ. ಸ್ವಯಂ ಬನ್ನಂಜೆ ಗೋವಿಂದಾಚಾರ್ಯ ಇದನ್ನೆಲ್ಲ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅವರು ಹೇಳಿರುವ ಕೆಲವು ಅಂಶಗಳನ್ನ ಈಗ ನಿಮ್ಮೆದುರಿಗೆ ಹೇಳಿದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.